ಪ್ರಬಂಧ ಬರಗಾಲ. ಪೀಠಿಕೆ. ಬರಗಾಲವು ಪ್ರಕೃತಿಯ ಅತ್ಯಂತ ಭಯಾನಕ ವಿಪತ್ತುಗಳಲ್ಲಿ ಒಂದಾಗಿದೆ. ಇದು ಮಳೆಯ ಅಭಾವದಿಂದ ಉಂಟಾಗುವ ಒಂದು ಸ್ಥಿತಿ. ವರ್ಷಧಾರೆಯ ಕೊರತೆಯಿಂದ ಭೂಮಿಯಲ್ಲಿನ ನೀರಿನ ಪ್ರಮಾಣ ಕಡಿಮೆಯಾಗುತ್ತದೆ. ನದಿಗಳು ಒಣಗುತ್ತವೆ, ಕೆರೆಗಳು ಖಾಲಿಯಾಗುತ್ತವೆ. ಇದರ ಪರಿಣಾಮವಾಗಿ ಮಾನವ, ಪ್ರಾಣಿ ಹಾಗೂ ಸಸ್ಯ ಜೀವಿಗಳ ಜೀವನದಲ್ಲಿ ಭಾರೀ ಬದಲಾವಣೆ ಉಂಟಾಗುತ್ತದೆ. ಭಾರತವು ಕೃಷಿ ಪ್ರಧಾನ ದೇಶವಾಗಿರುವುದರಿಂದ ಮಳೆಯ ಮೇಲೆ ಬಹಳಷ್ಟು ಅವಲಂಬಿತವಾಗಿದೆ. ಒಂದು ಪ್ರದೇಶದಲ್ಲಿ ಸರಿಯಾದ ಸಮಯಕ್ಕೆ ಮಳೆ ಬಾರದಿದ್ದರೆ ಅಥವಾ ನಿರೀಕ್ಷಿತ ಪ್ರಮಾಣಕ್ಕಿಂತ ಕಡಿಮೆ ಮಳೆ ಬಿದ್ದಾಗ ಬರಗಾಲ ಉಂಟಾಗುತ್ತದೆ. ಅಲ್ಲಿ ಬೆಳೆಗಳು ಬೆಳೆಯುವುದಿಲ್ಲ. ರೈತರು ಬಹಳಷ್ಟು ನಷ್ಟವನ್ನು ಅನುಭವಿಸುತ್ತಾರೆ. ಆಹಾರದ ಕೊರತೆಯಿಂದ, ನೀರಿನ ಕೊರತೆಯಿಂದ ಪ್ರಾಣಿಗಳು ಮತ್ತು ಪಕ್ಷಿಗಳಿಗೆ ಕುಡಿಯುವ ನೀರಿನ ಕೊರತೆ ಉಂಟಾಗುತ್ತದೆ. ಈ ಕಾರಣದಿಂದ ಆಹಾರದ ಕೊರತೆ ಉಂಟಾಗುವುದು ಜನರಲ್ಲಿ ಹಸಿವು ಮತ್ತು ಬಡತನ ಹೆಚ್ಚಾಗುತ್ತದೆ. ಬರಗಾಲಕ್ಕೆ ಮುಖ್ಯ ಕಾರಣಗಳು ಅರಣ್ಯನಾಶ, ನೀರಿನ ಅಸಮರ್ಪಕ ಬಳಕೆ, ಹವಾಮಾನ ಬದಲಾವಣೆ, ನೈಸರ್ಗಿಕ ಸಮತೋಲನದ ಹಾನಿ, ಅಂತರ್ಜಲದ ಅತಿಯಾದ ಬಳಕೆ, ಜಾಗತಿಕ ತಾಪಮಾನ, ಜನಸಂಖ್ಯೆಯ ಹೆಚ್ಚಳ. ಬರಗಾಲದ ಪರಿಣಾಮಗಳು: ಪರಿಸರ ಹಾನಿ, ಆರ್ಥಿಕ ಕುಸಿತ, ಮಾನವ ವಲಸೆ, ಸಾಮಾಜಿಕ ಅಶಾಂತಿ, ನೀರಿನ ಗುಣಮಟ್ಟ ಕುಸಿತ. ಬರಗಾಲ ತಡೆಗಟ್ಟುವ ಕ್ರಮಗಳು: ಅರಣ್ಯಗಳನ್ನು ಸಂರಕ್ಷಿಸಬೇಕು, ಗಿಡಗಳನ್ನು ಹೆಚ್ಚು ಹೆಚ್ಚು ಬೆಳೆಸಬೇಕು, ಜಲಾಶಯಗಳನ್ನು ನಿರ್ಮಿಸಬೇಕು, ಮಳೆ ನೀರು ಸಂಗ್ರಹಣೆ, ಜನರು ನೀರಿನ ಮಿತ ಬಳಕೆಯನ್ನು ಅನುಸರಿಸಬೇಕು. ಬರಗಾಲವು ಪ್ರಕೃತಿಯಿಂದ ಬರುವ ಎಚ್ಚರಿಕೆಯಾಗಿದೆ. ಪ್ರಕೃತಿಯ ಸಂಪನ್ಮೂಲಗಳನ್ನು ಸಂರಕ್ಷಿಸುವುದು ಮತ್ತು ಸಮತೋಲನವನ್ನು ಕಾಪಾಡುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಹೀಗೆ ಮಾಡಿದರೆ ಮಾತ್ರ ನಾವು ಭವಿಷ್ಯದಲ್ಲಿ ಬರಗಾಲದಂತಹ ವಿಪತ್ತುಗಳಿಂದ ನಮ್ಮನ್ನು ರಕ್ಷಿಸಿಕೊಳ್ಳಬಹುದಾಗಿದೆ.